ವೀಕ್ಷಕರೆಲ್ಲರಿಗೂ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ವೃಷಭ ರಾಶಿಯವರ ವರ್ಷ 2024 ಜನವರಿ ಮಾಸದ ಗ್ರಹಗತಿಗಳು ಹೇಗಿರಲಿವೆ ಎಂಬುದನ್ನು ತಿಳಿದುಕೊಳ್ಳೋಣ. ಕೌಟುಂಬಿಕ, ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ, ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಮಾಸದಲ್ಲಿ ಕಾಡಲಿವೆ, ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ. ಸ್ನೇಹಿತರೆ, ಜನವರಿ ತಿಂಗಳ ಮೊದಲ ದಿನದಂದು ಗ್ರಹಗಳ ಸ್ಥಾನದ ಬಗ್ಗೆ ತಿಳಿದುಕೊಳ್ಳೋಣ. ಗುರುವು ಮೇಷ ರಾಶಿಯಲ್ಲಿ, ರಾಹು ಮೀನದಲ್ಲಿ, ಕೇತು ಕನ್ಯಾ ರಾಶಿಯಲ್ಲಿ, ಬುಧ ಮತ್ತು ಶುಕ್ರರು ವೃಶ್ಚಿಕದಲ್ಲಿ ಸಂಯೋಗವನ್ನು ರಚಿಸುತ್ತಾರೆ. ಮಂಗಳ ಮತ್ತು ಸೂರ್ಯದನು ರಾಶಿಯಲ್ಲಿ ಮತ್ತು ಶನಿಯು ಕುಂಭ ರಾಶಿಯಲ್ಲಿರುತ್ತಾನೆ. ಆದರೆ ಸಮಯ ಕಳೆದಂತೆ ಈ ತಿಂಗಳು ಗ್ರಹಗಳ ಸ್ಥಾನವು ಹಿಮ್ಮುಖವಾಗುತ್ತದೆ. ಜನವರಿ ತಿಂಗಳಿನಲ್ಲಿ ಪ್ರಮುಖ 3 ರಾಶಿಗಳ ರಾಶಿ ಪರಿವರ್ತನೆವಾಗಲಿವೆ. ಜನವರಿ ತಿಂಗಳಿನಲ್ಲಿ ಮೊದಲಿಗೆ 7ನೇ ತಾರೀಕಿನ ದಿನ ಬುಧ ಗ್ರಹ ರಾಶಿ ಪರಿವರ್ತನೆ ಜೊತೆಗೆ ಸೂರ್ಯನು 15ನೇ ತಾರೀಕಿನ ದಿನ, ಶುಕ್ರನು 18ನೇ ತಾರೀಕಿನ ದಿನದಂದು ರಾಶಿ ಪರಿವರ್ತನೆವಾಗಲಿವೆ. ಹಾಗಾದರೆ ಪ್ರತಿಯೊಂದು ಗ್ರಹಗಳು ನಿಮಗೆ ಹೇಗೆ ಇರುತ್ತವೆ ಎಂಬುದನ್ನು ತಿಳಿಯೋಣ. ಮೊದಲು ಬುಧದ ಬಗ್ಗೆ ಮಾತನಾಡೋಣ. ಈ ತಿಂಗಳು ಬುಧದ ಬಗ್ಗೆ ಮಾತನಾಡಿದರೆ, ಬುಧವು ನಿಮ್ಮ ಧನೇಶ್ ಆಗಿದ್ದು, ಬುಧವು ನಿಮಗೆ ಕೆಲವು ರೂಪದಲ್ಲಿ ಲಾಭವನ್ನು ನೀಡುತ್ತದೆ ಅಥವಾ ಜನವರಿ 7ರವರೆಗೆ ನಿಮ್ಮ ಜೀವನ ಸಂಗಾತಿಯಲ್ಲಿ ಪ್ರಗತಿ ಇರುತ್ತದೆ. ಇದು ಹಣವನ್ನು ಉಳಿಸುವ ಸಮಯ. ಜನವರಿ 7ರವರೆಗೆ ಹಣದ ಸ್ಥಾನವು ಬಲವಾಗಿರುತ್ತದೆ. ಜನವರಿ 7ರವರೆಗೆ ಬುಧ ಸ್ಥಾನವು ನಿಮಗೆ ಸಿಹಿ ಮಾತುಗಳು ನೀಡುತ್ತದೆ. ನಿಮಗೆ ಜನರ ಮೇಲೆ ಪ್ರಭಾವ ಬೀರುವ ಸಾಮರ್ಥ್ಯವನ್ನು ನೀಡುತ್ತದೆ. ವಿಭಿನ್ನವಾದದ್ದು, ಏನಾದರೂ ಉತ್ತಮವಾದದ್ದು ನಿಮ್ಮ ಜೀವನದಲ್ಲಿ ನೀವು ಉತ್ತಮವಾಗುತ್ತೀರಿ. ನೀವು ಗಾಯಕರು, ವಕೀಲರು, ನ್ಯಾಯಾಧೀಶರು, ಸಲಹೆಗಾರರು ಅಥವಾ ಬ್ಯಾಂಕಿಂಗ್ ಕ್ಷೇತ್ರವು ನಿಮಗೆ ಜನವರಿ 7ರವರೆಗೆ ಹೆಚ್ಚಿನ ಲಾಭವನ್ನು ನೀಡುತ್ತದೆ ಮತ್ತು 2ನೇ ಮಗುವಿಗೆ ಯೋಜಿಸಲು ಬಯಸುವವರಿಗೆ ಜನವರಿ 7ರ ಸಮಯವು ನಿಮಗೆ ಉತ್ತಮವಾಗಿದೆ. ನೀವು ಮಕ್ಕಳ ಭವಿಷ್ಯದ ಬಗ್ಗೆ ಯಾವುದೇ ಪ್ರಮುಖ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾದರೆ ಜನವರಿ 7 ಸೂಕ್ತವಾಗಿದೆ ಮತ್ತು 2ನೇ ಮಗುವನ್ನು ಹೊಂದಲು ಬಯಸುವವರಿಗೂ ಸಹ. ಸ್ಟಾಕ್ ಮಾರುಕಟ್ಟೆಗಳು, ಸರಕು ವಲಯಕ್ಕೆ ಸಂಬಂಧಿಸಿವೆ. ಜನವರಿ 7ರವರೆಗೆ ನಿಮ್ಮ ಲಾಭವು ಹೆಚ್ಚು ಗೋಚರಿಸುತ್ತದೆ ಮತ್ತು ವಿಶೇಷವಾಗಿ ದೀರ್ಘಕಾಲ ಸಂಬಂಧದಲ್ಲಿರುವವರು ಅಥವಾ ಯಾರನ್ನಾದರೂ ಪ್ರಸ್ತಾಪಿಸಲು ಬಯಸುವವರು ತೆಗೆದುಕೊಳ್ಳಲು ಬಯಸುತ್ತಾರೆ. ಒಂದು ದೊಡ್ಡ ನಿರ್ಧಾರ, ಪ್ರೀತಿಗಾಗಿ ಹಾರೈಕೆ ಮತ್ತು ವ್ಯವಸ್ಥೆ. ನಿಮಗೆ ಕುಟುಂಬದ ಒಪ್ಪಿಗೆ ಬೇಕಾದರೆ ಜನವರಿ 7ರವರೆಗಿನ ಸಮಯವು ನಿಮಗೆ ತುಂಬಾ ವಿಶೇಷವಾಗಿದೆ. ಈ ಎಲ್ಲಾ ವಿಷಯಗಳಲ್ಲಿ ನಿಮಗೆ ಲಾಭವಿದೆ. ನಿಮ್ಮ ಇಚ್ಛೆಯಂತೆ ಕೆಲಸ ನಡೆಯುತ್ತದೆ. ಆದರೆ ಜನವರಿ 7ರಂದು ಬುಧನು 8ನೇ ಮನೆಯಲ್ಲಿ ಮಂಗಳನೊಂದಿಗೆ ಬರುತ್ತಾನೆ ಮತ್ತು ಅಲ್ಲಿ ಮಂಗಳವು ಅಶುಭ ಮತ್ತು 8ಕ್ಕೆ ಬುಧ ಆಗಮನ. ಮನೆಯಲ್ಲಿ ಅನಾವಶ್ಯಕ ಖರ್ಚುಗಳು ಹೆಚ್ಚಾಗುತ್ತವೆ ಮತ್ತು ಈ ಸಮಯದಲ್ಲಿ ನೀವು ರೋಗಗಳಿಗೆ ಹಣವನ್ನು ಖರ್ಚು ಮಾಡುವುದನ್ನು ಸಹ ಕಾಣಬಹುದು. ಜನವರಿ 7ರ ನಂತರ ಬುಧವು 8ನೇ ಮನೆಯಲ್ಲಿರುವುದರಿಂದ ನರರೋಗಗಳು ಉಂಟಾಗುತ್ತವೆ, ಹಲ್ಲಿನ ಸಮಸ್ಯೆಗಳು ಹೆಚ್ಚಾಗುತ್ತವೆ. ಇದು ಚರ್ಮ ರೋಗಗಳನ್ನು ನೀಡುತ್ತದೆ. ಈ ಸಮಯದಲ್ಲಿ ನೀವು ಅತ್ತೆಗೆ ಸಂಬಂಧಿಸಿದ ಯಾವುದೇ ಸಮಸ್ಯೆಗಳನ್ನು ತಪ್ಪಿಸಬೇಕು. ನೀವು ವಾದಗಳಿಂದ ದೂರವಿರಬೇಕು. ಕೆಲವು ರೋಗಗಳು ನಿಮ್ಮನ್ನು ತೊಂದರೆಗೊಳಿಸಬಹುದು. ಈ ಸಮಯದಲ್ಲಿ ನಿಮ್ಮ ಮಗಳು ಮತ್ತು ಸಹೋದರಿಯ ಬಗ್ಗೆಯೂ ನೀವು ಚಿಂತೆ ಮಾಡಬಹುದು. ಇದು ಜನವರಿಯ ನಂತರ ಕಂಡುಬರಬಹುದು. ಅಂದರೆ ಮಕ್ಕಳ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ಸಂಬಂಧಗಳಲ್ಲಿಯೂ ಸಹ ಜನವರಿ 7ರ ನಂತರ ನೀವು ಮೋಸ ಹೋಗಬಹುದು. ಬುಧ 8ನೇ ಮನೆಯಲ್ಲಿ ಇರುವವರೆಗೆ ನೀವು ಜಾಗರೂಕರಾಗಿರಿ ಮತ್ತು ಜನವರಿ 7ರಿಂದ ಸರಿಸುಮಾರು ಜನವರಿ 31ರವರೆಗೆ ಬುಧವು 8ನೇ ಮನೆಯಲ್ಲಿರುತ್ತಾನೆ. ಅಂದರೆ ಸ್ನೇಹಿತರೆ, ಈ ತಿಂಗಳು ನೀವು ಜನವರಿ 7ರವರೆಗೆ ಮತ್ತು ಅದರ ನಂತರ ಬುಧದ 100% ಲಾಭವನ್ನು ಪಡೆಯುತ್ತೀರಿ. ನಕಾರಾತ್ಮಕ ಪ್ರಭಾವವಿದೆ ಮತ್ತು ಜನ್ಮ ಕುಂಡಲಿಯಲ್ಲಿ ಬುಧ ದುರ್ಬಲನಾಗಿದ್ದರೆ ವಿದ್ಯಾರ್ಥಿಗಳು ಸಹ ಜಾಗರೂಕರಾಗಿರಬೇಕು. ನೀವು ನಿಮ್ಮ ಸಂಬಂಧಗಳಲ್ಲಿಯೂ ಜಾಗರೂಕರಾಗಿರಬೇಕು. ಷೇರು ಮಾರುಕಟ್ಟೆ, ಸರಕುಗಳ ವ್ಯಾಪಾರ ಮಾಡುವವರು. ದಿನನಿತ್ಯದ ಜಾತಕದ ಪ್ರಕಾರ ನೀವು ಪ್ರತಿದಿನ ಹೂಡಿಕೆ ಮಾಡಬೇಕಾಗುತ್ತದೆ. ನೀವು ವಿಷಯಗಳನ್ನು ಸುಧಾರಿಸಲು ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಆಗ ಮಾತ್ರ ನಿಮಗೆ ಲಾಭ ಸಿಗುತ್ತದೆ. ಈಗ 2ನೇ ಗ್ರಹವಾದ ಸೂರ್ಯನ ಬಗ್ಗೆ ಮಾತನಾಡೋಣ. ಸ್ನೇಹಿತರೆ, ಸೂರ್ಯ ನಿಮಗೆ ಲಾಭವನ್ನು ನೀಡುತ್ತದೆ ಮತ್ತು ಅದೃಷ್ಟವನ್ನು ನೀಡುತ್ತದೆ. ಇದುವರೆಗೆ ಸೂರ್ಯನು ನಿಮ್ಮ 8ನೇ ಮನೆಯ ಮೂಲಕ ಸಾಗುತ್ತಿದ್ದನು. ಆದರೆ ಈಗ ಜನವರಿ 15ರಂದು ಬುಧ ಬದಲಾಗುತ್ತಾನೆ ಮತ್ತು ವಿಷಯಗಳು ನಡೆಯುತ್ತವೆ. ಜನವರಿ 8ರಿಂದ 15ರವರೆಗೆ ನೀವು ಹೆಚ್ಚು ಜಾಗರೂಕರಾಗಿರಬೇಕು. ಜನವರಿ 15ರವರೆಗೆ ಸೂರ್ಯನು ನಿಮ್ಮ 8ನೇ ಮನೆಯಲ್ಲಿರುತ್ತಾನೆ. ಕೈ ರೋಗಗಳನ್ನು ಉಂಟುಮಾಡಬಹುದು, ಚರ್ಮದ ಸಮಸ್ಯೆಗಳನ್ನು ಉಂಟುಮಾಡಬಹುದು, ಕಣ್ಣಿನ ಸಮಸ್ಯೆಗಳನ್ನು ಉಂಟುಮಾಡಬಹುದು. ಈ ತಿಂಗಳು ಮಧುಮೇಹ ಇರುವವರು ತಮ್ಮ ಆಹಾರ ಮತ್ತು ಕುಡಿಯುವ ಅಭ್ಯಾಸಗಳ ಬಗ್ಗೆ ಕಾಳಜಿ ವಹಿಸಬೇಕು. ಇಲ್ಲದಿದ್ದರೆ ನೀವು ನಂತರ ಪಶ್ಚಾತ್ತಾಪ ಪಡುತ್ತೀರಿ. ಸೂರ್ಯ 8ನೇ ಮನೆಯಲ್ಲಿರುವುದು ತಂದೆಯೊಂದಿಗೆ ವಾದ ಅಥವಾ ತಂದೆಯ ಆರೋಗ್ಯದ ಬಗ್ಗೆ ಚಿಂತೆ. ಈ ಪರಿಸ್ಥಿತಿಯು 15ನೇ ತಾರೀಕಿನವರೆಗೆ ಮತ್ತು ಅಡೆತಡೆಗಳು.
ಸರ್ಕಾರಿ ಕೆಲಸ ಅಥವಾ ಸೌಕರ್ಯಗಳಲ್ಲಿ ಕಡಿತ ಮತ್ತು ನಿಮ್ಮ ಇಚ್ಛೆಯಂತೆ ವಸ್ತುಗಳನ್ನು ಖರೀದಿಸಲು ಸಾಧ್ಯವಾಗುತ್ತಿಲ್ಲ. ಆ ಪರಿಸ್ಥಿತಿಯು ಜನವರಿ 15ರವರೆಗೆ ಇರುತ್ತದೆ. ಸ್ನೇಹಿತರೆ, ಜನವರಿ 15ರವರೆಗೆ ಇದು ಮಲಮಾಸ್. ಜನವರಿ 15ರವರೆಗೆ ನೀವು ಯಾವುದೇ ಪ್ರಮುಖ ಆಸ್ತಿ ಸಂಬಂಧಿತ ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರದು. ಜನವರಿ 15ರಿಂದ ಸೂರ್ಯನು ಭಾಗ್ಯಸ್ಥಾನಕ್ಕೆ ಬಂದ ತಕ್ಷಣ ನಿಮ್ಮ ಅದೃಷ್ಟವು ಮಕರ ರಾಶಿಗೆ ಚಲಿಸುತ್ತದೆ. ಜನವರಿ 15ರಂದು ಉದಯಿಸುತ್ತಾನೆ, ನಿಮಗೆ ಲಾಭಗಳನ್ನು ನೀಡುತ್ತಾನೆ. ಸೂರ್ಯನು ನಿಮ್ಮ ಅದೃಷ್ಟದ ಸ್ಥಾನವನ್ನು ಪ್ರವೇಶಿಸುತ್ತಾನೆ. ಮೊದಲನೆಯದಾಗಿ ಅದು ಕಳೆದುಹೋದ ಗೌರವ ಮತ್ತು ಗೌರವವನ್ನು ಮರಳಿ ನೀಡುತ್ತದೆ. ಅದನ್ನು ಕೊನೆಗೊಳಿಸುವ ಭಯವಿತ್ತು. ಜನವರಿ 15ರವರೆಗೆ ಯಾವುದೇ ಆರೋಪವಿದ್ದರೆ ಸರ್ಕಾರಿ ಕೆಲಸದಲ್ಲಿ ಭಯವಿತ್ತು. ಗೌರವ ಮತ್ತು ಗೌರವ ಈ ಪರಿಸ್ಥಿತಿಯು ಉಳಿದಿದೆ. ಆದರೆ ಜನವರಿ 15ರ ನಂತರ ಗ್ರಹಗಳು ನಿಮಗೆ ಸಂಪೂರ್ಣ ತೃಪ್ತಿಯಿಂದ ಕೆಲಸ ಮಾಡುವ ಸಾಮರ್ಥ್ಯವನ್ನು ನೀಡುತ್ತವೆ. ಸೂರ್ಯನು ತುಂಬಾ ಬಲಶಾಲಿಯಾಗಿರುವುದರಿಂದ ನಿಮ್ಮ ತಂದೆಯಿಂದ ನಿಮಗೆ ಲಾಭವಾಗುತ್ತದೆ. ನಿಮ್ಮ ತಂದೆಯ ಆರೋಗ್ಯವು ಉತ್ತಮವಾಗಿರುತ್ತದೆ. ಸರ್ಕಾರಿ ನೌಕರಿ, ರಾಜಕೀಯದಿಂದ ಲಾಭ ಪಡೆಯುವಿರಿ. ಉನ್ನತ ಸ್ಥಾನವನ್ನು ಪಡೆಯುವಿರಿ. ಪ್ರಯಾಣಕ್ಕೆ ಇದು ಉತ್ತಮ ಸಮಯ. ಧಾರ್ಮಿಕ ಪ್ರವಾಸ ಅಥವಾ ವಿದೇಶ ಪ್ರವಾಸಕ್ಕೆ ಹೋಗುವ ಅವಕಾಶ ಸಿಕ್ಕರೆ ಒಳ್ಳೆಯದು. ಬೆಲೆ ಬಾಳುವ ವಸ್ತುಗಳು ಮನೆಗೆ ಬರುತ್ತವೆ. ನಿಮಗೆ ಭೂಮಿ ಮತ್ತು ವಾಹನಗಳ ಐಷಾರಾಮಿ ಸಿಗುತ್ತದೆ. ನೀವು ಆಸ್ತಿಯನ್ನು ಸೃಷ್ಟಿಸಲು ಸಾಧ್ಯವಾಗುತ್ತದೆ. ಪತ್ರಿಕೆಯ ಆಸ್ತಿಗೆ ಸಂಬಂಧಿಸಿದಂತೆ ನ್ಯಾಯಾಲಯದ ಪ್ರಕರಣವಿತ್ತು, ವಿವಾದವಿತ್ತು. ಅದರ ಅಂತ್ಯವು ಜನವರಿ 15ರ ನಂತರ ಕಾಣಿಸುತ್ತದೆ. ನೀವು ಜನವರಿ 15ರಂದು ಎಲ್ಲಾ ರೀತಿಯಲ್ಲೂ ನ್ಯಾಯಾಲಯದ ಪ್ರಕರಣವನ್ನು ಗೆಲ್ಲಲು ಸಾಧ್ಯವಾಗುತ್ತದೆ. ಜನವರಿ 15ರಂದು ಸೂರ್ಯನ ಪ್ರಬಲ ಸ್ಥಾನವು ನಿಮ್ಮನ್ನು ಆರೋಗ್ಯ ಸಮಸ್ಯೆಗಳಿಂದ ರಕ್ಷಿಸುತ್ತದೆ. ನಿಮಗೆ ದೈಹಿಕ ಶಕ್ತಿಯನ್ನು ನೀಡುತ್ತದೆ. ನಿಮಗೆ ಉತ್ತಮ ಆಲೋಚನೆಯನ್ನು ನೀಡುತ್ತದೆ. ನಿಮಗೆ ಕೆಲಸ ಮಾಡುವ ಸಾಮರ್ಥ್ಯವನ್ನು ನೀಡುತ್ತದೆ. ಈ ಸಮಯವು ನಿಮಗೆ ಎಲ್ಲಾ ರೀತಿಯಲ್ಲಿಯೂ ತುಂಬಾ ಒಳ್ಳೆಯದು. ಜನವರಿ ಮುಂದುವರೆದಂತೆ ಪ್ರತಿದಿನ ನೀವು ಯಶಸ್ಸನ್ನು ಮುಟ್ಟಲು ಸಾಧ್ಯವಾಗುತ್ತದೆ. ಮುಂದಿನ ಬದಲಾವಣೆಯು ಶುಕ್ರನಾಗಿರುತ್ತದೆ. 7ನೇ ಮನೆ ಶುಕ್ರವು ಜನವರಿ 18ರವರೆಗೆ ತನ್ನ ಅತ್ಯುತ್ತಮ ಸ್ಥಾನದಲ್ಲಿರುತ್ತಾನೆ. ನೀವು ನಿಮ್ಮ ಸ್ವಂತ ಮನೆಯನ್ನು ಹೊಂದಿದ್ದೀರಿ. ಇದರಿಂದ ನೀವು ವೈವಾಹಿಕ ಸಂತೋಷವನ್ನು ಪಡೆಯುತ್ತೀರಿ. ನಿಮ್ಮ ಜೀವನ ಸಂಗಾತಿಯು ನಿಮ್ಮನ್ನು ಬೆಂಬಲಿಸುತ್ತಾರೆ. ದಿನವು ರೊಮ್ಯಾಂಟಿಕ್ ಎಂದು ಸಾಬೀತುಪಡಿಸುತ್ತದೆ. ಸಿಂಗಲ್ಸ್ ಉತ್ತಮ ಪ್ರಸ್ತಾಪಗಳನ್ನು ಪಡೆಯುತ್ತದೆ. ಕಲಾವಿದರು ಹೆಸರು ಮತ್ತು ಹಣವನ್ನು ಗಳಿಸುತ್ತಾರೆ. ಹೋಟೆಲ್ ಲೈನ್, ಪ್ರವಾಸ ಮತ್ತು ಪ್ರಯಾಣ, ಮಾಡೆಲಿಂಗ್, ಟಿವಿ, ಚಲನಚಿತ್ರೋದ್ಯಮ, ಆಹಾರ ಕೆಲಸ, ಆಭರಣ, ಸೌಂದರ್ಯವರ್ಧಕ ಕೆಲಸವು ನಿಮಗೆ ಒಳ್ಳೆಯದು. ನೀವು ಯಶಸ್ವಿಯಾಗುತ್ತೀರಿ ಎಂದು ಸಾಬೀತುಪಡಿಸುವಿರಿ. ನೀವು ಹಣವನ್ನು ಸೇರಿಸಲು ಸಾಧ್ಯವಾಗುತ್ತದೆ. ನೀವು ಹಣವನ್ನು ಗಳಿಸಲು ಸಾಧ್ಯವಾಗುತ್ತದೆ. ವಿಶೇಷವಾಗಿ ಶುಕ್ರ ಸಂಬಂಧಿತ ಕೆಲಸದ ಮೂಲಕ ನೀವು ಸಹ ಪಡೆಯುತ್ತೀರಿ. ನಿಮ್ಮ ದೇಹ ಮತ್ತು ಮೈಕಟ್ಟು ಬಗ್ಗೆ ಗಮನ ಹರಿಸುವ ಅವಕಾಶ. ನಿಮ್ಮ ಸೌಂದರ್ಯದ ಬಗ್ಗೆ ವಿಶೇಷ ಗಮನ ಹರಿಸುವಿರಿ. ಈ ಬಾರಿಯೂ ಶುಕ್ರನ ಕೃಪೆಯು ಸಾಲದಿಂದ ಮುಕ್ತರಾಗುವ ಮತ್ತು ನ್ಯಾಯಾಲಯದ ಮೊಕದ್ದಮೆಯನ್ನು ಗೆಲ್ಲುವ ಪರಿಸ್ಥಿತಿಯನ್ನು ಸೃಷ್ಟಿಸುತ್ತದೆ ಮತ್ತು ಶತ್ರುಗಳ ಮೇಲೆ ವಿಜಯ. ನಿಮ್ಮ ಬೆಲೆ ಬಾಳುವ ವಸ್ತುಗಳನ್ನು ನೀವು ಚೆನ್ನಾಗಿ ನೋಡಿಕೊಳ್ಳಲು ಸಾಧ್ಯವಾಗುತ್ತದೆ. ವಾಸ್ತವವಾಗಿ ಈ ತಿಂಗಳು ನೀವು ಕಳೆದುಹೋದ ವಸ್ತುವನ್ನು ಪಡೆಯಬಹುದು. ಮತ್ತು ಜನವರಿ 18ರಂದು ಶುಕ್ರನು ಧನು ರಾಶಿಗೆ ಚಲಿಸಿದ ತಕ್ಷಣ ವಿಪರೀತ ರಾಜಯೋಗವು ರೂಪುಗೊಳ್ಳುತ್ತದೆ. ಬುಧ ಮತ್ತು ಶುಕ್ರನ ಸಂಯೋಗದಿಂದ ಮಹಾಲಕ್ಷ್ಮಿಯು ಲಕ್ಷ್ಮೀ ನಾರಾಯಣ ಯೋಗದ ಪರಿಸ್ಥಿತಿಯನ್ನು ಸೃಷ್ಟಿಸುವಳು. ಮಹಾಲಕ್ಷ್ಮಿಯು ದಯಪಾಲಿಸುತ್ತಾಳೆ. ಜನವರಿ 18ರಿಂದ ಶುಕ್ರನ ಅಧಿಪತಿಯು 8ನೇ ಮನೆಗೆ ಪ್ರವೇಶಿಸಿ ಸಂಪತ್ತನ್ನು ಸುರಿಸುತ್ತಾನೆ. ಅಂಟಿಕೊಂಡಿರುವ ಹಣ ಸಿಗುತ್ತದೆ. ಇದು ಋಣಮುಕ್ತರಾಗುವ ಸಮಯ. ನೀವು ಹಳೆಯ ಸಾಲಗಳನ್ನು ಮರುಪಾವತಿ ಮಾಡಬಹುದು. ನೀವು ಈ ಬಾರಿ ಶುಕ್ರನ ಅನುಗ್ರಹದಿಂದ ಸರಕು, ಸ್ಟಾಕ್ ಮಾರ್ಕೆಟ್ ಕ್ಷೇತ್ರದಲ್ಲಿ ಉತ್ತಮ ಫಲಿತಾಂಶಗಳನ್ನು ಕಾಣಲು ಸಾಧ್ಯವಾಗುತ್ತದೆ. ನಿಮ್ಮ ಕೆಲಸವು ನಿಮಗೆ ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ. ನೀವು ಬಡ್ತಿ ಹೆಚ್ಚಳವನ್ನು ನಿರೀಕ್ಷಿಸಬಹುದು. ನೀವು ಬೇರೆಯವರ ಬಡ್ತಿ ಮತ್ತು ಇನ್ಕ್ರಿಮೆಂಟ್ ಅನ್ನು ನಿರೀಕ್ಷಿಸಬಹುದು. ಈ ತಿಂಗಳು ನಿಮಗೆ ಅಂತಹ ಸಾಧ್ಯತೆಯನ್ನು ನೀಡುತ್ತದೆ. ಈ ತಿಂಗಳು ನಿಮ್ಮ ಜೀವನ ಸಂಗಾತಿಯ ಪ್ರಗತಿಯು ಖಚಿತವಾಗಿರುತ್ತದೆ. ಜನವರಿ 18ರ ಮೊದಲು ಅಥವಾ 18ರ ನಂತರ, ಜನವರಿ ನಂತರ ಎರಡೂ ಪರಿಸ್ಥಿತಿಗಳು ನಿಮ್ಮ ಪರವಾಗಿರುತ್ತವೆ. ಆದರೆ ಶುಕ್ರನು ನಿಮ್ಮ 8ನೇ ಮನೆಗೆ ಚಲಿಸುತ್ತಾನೆ ಮತ್ತು ವಿದೇಶಿ ಕೆಲಸದಿಂದ, ಆನ್ಲೈನ್ ವ್ಯವಹಾರದಿಂದ, ಐಟಿ ಕ್ಷೇತ್ರಕ್ಕೆ, ರಫ್ತಿನಿಂದ ಆಮದುವರೆಗೆ ಕಲೆಯಿಂದ ನಿಮಗೆ ಲಾಭವನ್ನು ನೀಡುತ್ತದೆ. ಆದರೆ 8ನೇ ಮನೆಯಲ್ಲಿ ಶುಕ್ರನು ನಿಮಗೆ ಖಾಸಗಿ ಅಂಗಗಳ ಕಾಯಿಲೆಗಳನ್ನು ನೀಡುತ್ತಾನೆ. ಈ ಸಮಯದಲ್ಲಿ ಜನವರಿ 18ರ ನಂತರ ಜನರು ನಿಮಗೆ ತೊಂದರೆ ನೀಡಬಹುದು. ಜಾಗರೂಕರಾಗಿರಿ. ಶುಕ್ರನು 8ನೇ ಮನೆಯಲ್ಲಿ ಬರುತ್ತಾನೆ. ಸ್ನೇಹಿತರೆ, ಈ ವಿಶೇಷ ವಿಷಯಗಳನ್ನು ನೀವು ನೋಡಿಕೊಳ್ಳಬೇಕು ಮತ್ತು ಅವುಗಳಿಗೆ ಪರಿಹಾರಗಳನ್ನು ನಾನು ನಿಮಗೆ ಹೇಳುತ್ತೇನೆ. ಗುರುಗ್ರಹದ ಬಗ್ಗೆ ಮಾತನಾಡಿದರೆ, ಸ್ನೇಹಿತರೆ, ಗುರು 31ನೇ ಡಿಸೆಂಬರ್ 2023ರಂದು ನೇರವಾಗೂ ಇದು 100% ಲಾಭ ಮತ್ತು ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ. ನೀವು ಜನವರಿ ತಿಂಗಳಲ್ಲಿ ನೋಡುತ್ತೀರಿ. ಆದರೂ ಮೇ 4ರಿಂದ ಗುರು 100% ಲಾಭವನ್ನು ನೀಡುತ್ತಾನೆ. ಆದರೆ ಜನವರಿ ತಿಂಗಳಲ್ಲಿ ನೇರ ಗುರು ನಿಮ್ಮ ವಿಷಯಗಳನ್ನು ಸುಧಾರಿಸುವಲ್ಲಿ ನಿಮಗೆ ಸಹಾಯ ಮಾಡುತ್ತದೆ. ನೀವು ಹೊಸ ಭರವಸೆಯನ್ನು ಕಾಣುವಿರಿ. ಹಣಕಾಸು ಕ್ಷೇತ್ರದಲ್ಲಿ ಲಾಭವಿರುತ್ತದೆ. ವೃತ್ತಿಪರರಿಗೆ ಸಮಯವು ತುಂಬಾ ಒಳ್ಳೆಯದು. ಇದು ಗುರುಗ್ರಹದ ಆಶೀರ್ವಾದವು ಉತ್ತಮವಾಗಿದೆ ಎಂದು ಸಾಬೀತುಪಡಿಸುತ್ತದೆ. ನೀವು ಹಿರಿಯರ ಬೆಂಬಲವನ್ನು ಪಡೆಯುತ್ತೀರಿ.
ಗುರುವು ನಿಮಗೆ ಕೆಲಸ ಮಾಡುವ ಸಾಮರ್ಥ್ಯ ಮತ್ತು ಬುದ್ಧಿವಂತಿಕೆಯನ್ನು ನೀಡುತ್ತಾನೆ, ಆದರೆ ಗುರುವು 8ನೇ ಮನೆಯಲ್ಲಿದ್ದಾರೆ. ಉದರದ ಕಾಯಿಲೆಯು ಈ ತಿಂಗಳು ನಿಮಗೆ ತೊಂದರೆಯಾಗಬಹುದು. ವಿಶೇಷವಾಗಿ ಈ ತಿಂಗಳಲ್ಲಿ ನೀರಿನ ಸೇವನೆಯನ್ನು ಹೆಚ್ಚಿಸಿ. ಶನಿಯ ಬಗ್ಗೆ ಮಾತನಾಡುತ್ತಾ, ಶನಿಯ ವರ್ಷ 2024 ಶನಿಯು ಯಾವಾಗಲೂ ರಾಡಿಕ್ಸ್ ಸಂಖ್ಯೆಯ ಪ್ರಕಾರ ಮತ್ತು ರಾಶಿಚಕ್ರ ಚಿಹ್ನೆಯ ಪ್ರಕಾರ ನಿಮಗೆ ಲಾಭವನ್ನು ನೀಡುತ್ತದೆ ಮತ್ತು ಶನಿಯು ಕುಂಭ ರಾಶಿಗೆ ಸೇರಿದೆ. ಈ ತಿಂಗಳು ರಿಯಲ್ ಎಸ್ಟೇಟ್ಗೆ ಉತ್ತಮವಾಗಿರುತ್ತದೆ. ಜನವರಿ 15 ರಿಂದ ಇರುತ್ತದೆ. ವಿಶೇಷವಾಗಿ ರಿಯಲ್ ಎಸ್ಟೇಟ್, ಸಿಮೆಂಟ್, ಮರಳು, ಜಲ್ಲಿ ಮತ್ತು ಕಬ್ಬಿಣದಲ್ಲಿ ಲಾಭವಿರಲಿ. ತೈಲ, ನಿಕಲ್, ಜಿಂಕ್, ಕಲ್ಲಿದ್ದಲು, ಆಟೋಮೊಬೈಲ್ ನಿಮಗೆ ಎಲ್ಲಾ ರೀತಿಯಲ್ಲೂ ಯಶಸ್ಸನ್ನು ನೀಡುತ್ತದೆ. ಈ ಸಮಯದಲ್ಲಿ ಶನಿಯ ಕೃಪೆಯಿಂದ ನಿಮಗೆ ಲಾಭ ಖಂಡಿತ. ಈ ಸಮಯದಲ್ಲಿ ಆಸ್ತಿ ಕೊಳ್ಳಲು ಅಥವಾ ಮಾರಾಟ ಮಾಡಲು ಬಯಸುವವರು ಜನವರಿ 15ರ ನಂತರ ಮಾಡಿ ಲಾಭ ಗಳಿಸಿ. ಅಂದರೆ ಶನಿಯು ನಿಮಗೆ ಶುಭವಾಗಿದ್ದರೂ ಶನಿಯು ಒಳ್ಳೆಯದಲ್ಲ. ನಿಮಗಾಗಿ ವರ್ಷವು ನಿಮ್ಮನ್ನು ಶ್ರಮಜೀವಿಗಳನ್ನಾಗಿ ಮಾಡುತ್ತದೆ. ಸೋಮಾರಿತನವು ನಿಮ್ಮನ್ನು ಮುಟ್ಟುವುದಿಲ್ಲ ಮತ್ತು ಈ ಶ್ರಮವು ನಿಮ್ಮನ್ನು ಅದೃಷ್ಟದೊಂದಿಗೆ ಸಂಪರ್ಕಿಸುತ್ತದೆ ಮತ್ತು ನಿಮಗೆ ಲಾಭವನ್ನು ನೀಡುತ್ತದೆ. ಒಟ್ಟಾರೆ ಸ್ನೇಹಿತರೆ, ಈ ತಿಂಗಳು ನಿಮಗೆ ಒಳ್ಳೆಯದು, ಆದರೆ ಈ ತಿಂಗಳು ಆರೋಗ್ಯ ಸಂಬಂಧಿತ ಸಮಸ್ಯೆಗಳು ಉದ್ಭವಿಸುತ್ತವೆ. ಈ ತಿಂಗಳು ವಿಶೇಷವಾಗಿ ಪ್ರತಿದಿನವೂ ಗೋಚರಿಸುತ್ತದೆ. ಶುಕ್ರ ಬೀಜ ಮಂತ್ರವನ್ನು ಓದಿ. ಮಂಗಳವಾರದಂದು ಸಿಹಿ ದಾನ ಮಾಡಿ. ಈ ತಿಂಗಳು ಮಂಗಳವಾರ ಜಾಗೃತೆಯಿಂದ ಪ್ರಯಾಣಿಸಿ, ವಿಶ್ಲೇಷಿಸಿ ಮತ್ತು ಲಾಭ ಗಳಿಸಿ. ವೀಕ್ಷಕರೇ, ಇದಾಗಿತ್ತು ವೃಷಭ ರಾಶಿಯ ಜಾತಕದವರ ಜನವರಿ ಮಾಸದ ಗ್ರಹಗತಿಗಳ ಫಲದ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ.